ನಿಮ್ಗೆ ತೋರಿಸ್ತೇನೆ ನೋಡ್ರಿ, ನಿಮ್ಗೆ ತೋರಿಸ್ತೇನೆ. ಮಾತಾಡ್ರಿ, ನೀವು ಮಾತಾಡ್ರಿ, ಕೇಳ್ರಿ. ನೀವು ನಾನು ರೈತರಿ, ನಾನು ಅದು ನನ್ಗೆ ಒಪ್ಪಿಲ್ರಿ. ರೈತರಿಗೆ ಬಾರಿಸೋ ರೈತ ಅಲ್ಲ ಯಾರೋ. ರೈತಿಗೆ ಯಾವ ರೈತ ಇನ್ನೊಬ್ಬ ರೈತನಿಗೆ ಬಾರಿಸ್ತಾನಲ್ಲ ಅವ್ ಎಂದೂ ರೈತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಹೇಳ್ತೇನೆ ಕೇಳ್ರಿ. ನಿಮ್ಗೆ ಯಾಕೆ ತ್ರಾಸ ಆಕೈತಿ ಜೈ ಕಿಸಾನ್ ಅಂತಂದ್ರ? ನೋಡ್ರಿ, ನಾ ಹೇಳ್ತೇನೆ ಕೇಳ್ರಿ. ಇದು APMC ಯಾರ್ಡು ಕೇಳ್ರಿ. ಇಲ್ಲಿ ಇದು APMC ಯಾರ್ಡು, APMC ಇದು. ಜೈ ಕಿಸಾನ್ ಅದು ಇದು ಅಂತಿಲ್ಲ. ನೀವೆಲ್ಲ ವ್ಯಾಪಾರಸ್ಥರು ಕಿಸಾನ್ ಜೈ ಕಿಸಾನ್ ಮೊದಲು ಮಾಡಿದ್ರಿ, ನಾವು ನೋಡಿ ಹಾಕಿದಿಲ್ಲ. ಮತ್ತೆ ಎಲ್ಲರೂ ಒಂದು ಯಾವ ರೈತನ ತೊಂದರೆ ಕಾಡ್ತಾನೋ ಮೋಸ ಮಾಡ್ತಾನೋ ಅವ್ನು ರೈತ ದ್ರೋಹಿ. ಜೈ ಕಿಸಾನ್ ಹಾಳು ಅಂತ ಹೇಳೋದು. ಜೈ ಕಿಸಾನ್ದಲ್ಲೂ ಹಿಂಗ್ ಮಾಡಿದ್ರಿ, ಈಗೂ ಹಿಂಗ್ ಮಾಡ್ತೀರಂತ ಏನು ಅರ್ಥ? ಮತ್ತೇನಂತ ಹೇಳೋದು? ನೀವು ತ್ರಾಸ ಮಾಡಿ ಯಾಕೆ ಮಾಡ್ಕೊಳ್ತೀರಿ? ನಿಮ್ ನೋಡಿ, ಜೈ ಕಿಸಾನ್ ಮಾರ್ಕೆಟ್ ಇರ್ಬೋದು, ಮತ್ತೊಂದು APMC ಇರುವಂತ ವರ್ತಕರು ಇರ್ಬೋದು, ಯಾವ ರೈತರಿಗೆ ಮೋಸ ಮಾಡ್ತಾರಂತಂದ್ರೆ ಅವ್ನು ಮೋಸಗಾರನೆ. ಅವನನ್ನ ಇಲ್ಲಿ ತೆಗಿಬೇಕಾಗ್ತದೆ. ನೀವು ತೊಂದರೆ ಮಾಡ್ಕೋಬೇಕು. ನೀವು ರೈತ ಇದ್ರೆ ನಮ್ಮ ಜೊತೆ ಮತ್ತೆ APMC ಮಾಲ್ ತೋರಿಸ್ತೇನೆ ನೋಡ್ರಿ, ನೋಡ್ರಿಲ್ಲ ಅದು ನೋಡ್ರಿ. तुम्ही असं केलं तर होणार नाही. एक काम करो, आप ही हवा काट दो, नहीं तो चाबी दर दे दो हो जाओ. बस बस. कितना गाड़ी आया ऐसे दो ही. ऐसा गलत काम करना नहीं. नहीं लेकिन क्या है, इधर का डीलर लोग उधर से लेके आके इधर का क्या माल अभी है, अभी तो धक्का दे रहा है. ऐसा नहीं हो. इधर से दूसरी चाबी लेके गाड़ी पड़ी हिलाया तो देखते रहो. वो गलत काम करेंगे, आप टेंशन मत ಸರ್, ಪ್ರತಿಯೊಂದು ನಂಬರ್ ವೈಸ್ ಗಾಡಿ ಬಿಡ್ತಾರ್ರಿ. ನೀವ್ ಯಾಕೆ ಇಲ್ಲಿ ತಗೋದಲ್ರಿ? ಹಂಗ ಎಲ್ಲಾ ಸೆಕ್ಯೂರಿಟಿ ಐತ್ರಿ. ಎಲ್ಲಾ ಇಂತ ಲೋಪದೋಷಗಳನ್ನ ಹೇಳಿ ರೈತರಿಗೆ ಮೋಸ ಮಾಡೋದು. 3 लाख में 3 लाख आपस कडे 3 लाख गाडी गेटवर कोण पण नव्हतं, खाली होता गेट. पण त्याला 3 लाख एंट्री करायला येत नाही का त्याला? खाली म्हणतात एंट्री होत नाही. आज एक दोन ಎಲ್ಲಾ ಬಿಡ್ರಿ ಸರ್. ಗಜರಿದ ಪ್ರಾಬ್ಲಮ್ ಆಗತ್ತೆ ಅನ್ನೋದ ನಿಮ್ಗೆ ಆಲ್ರೆಡಿ ನಿಮ್ ಗಮನಕ್ಕೆ ಐತ್ರಿ. ಅಟ್ ಲೀಸ್ಟ್ ಆ ಗಜರಿ ಮಾಲ್ ನೋಡ್ರಿ, ಇದ್ರದ್ದು ಎಂಟ್ರಿ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ರಿ. ಬೇರೆ ಮಾಲ್ ಬಿಡ್ರಿ ನೀವು. ಹಂಗಪ್ಪ ಕಂತ ಹೋಗೈತೆ ಅನ್ನೋ ಇದನ್ನ ಹೆಂಗ್ ಬಿಟ್ರಿ? ಹಂಗಾದ್ರೆ ಏನ್ ಮಾಡೋದು? ಈಗ ನೆಕ್ಸ್ಟ್ ಏನ್ ಮಾಡೋದು? ಈ ಗಾಡಿ ಸೀಸ್ ಆಗ್ಬೇಕ್ರಿ, ಈ ಮಾಲ್ ಸೀಸ್ ಆಗ್ಬೇಕ್ರಿ. ಇದನ್ನ ಯಾರು ವ್ಯಾಪಾರ ಮಾಡತ್ತಾರಲ್ಲ ಅವ್ರ ಲೈಸೆನ್ಸ್ ಈಗಿಂದ ಈಗ ಕ್ಯಾನ್ಸಲ್ ಆಗಿ ಅವ್ರನ್ನ ಬಿಹೈಂಡ್ ದ ಬಾರ್ ಜೈಲ್ ಕಳ್ಸ. ಇಲ್ಲ ಇದನ್ನ ಮಾಡೋ ಮಟ್ಟ ನಾವು ಬಿಡುದಿಲ್ಲ. ಇಲ್ಲ APMC ಅಲ್ಲಿವರೆಗೂ ಬಂದ್. ಈಗ ಅವ್ರನ್ನ ಕರ್ಸಿರಿ, ಅವ್ರಿಗೆ ಯಾರು ವ್ಯಾಪಾರ ಇದಾರಲ್ಲ ಅವ್ರಿಬ್ರು ಕರ್ಸಿರಿ. घेऊन ये ಅಲ್ಲಿ ತೋರಿಸ್ತಾರೆ 2 ಅಂಗಡಿಯನ್ನ. ಅವ್ರ ಮಾಲಕರನ್ನ ಇರ್ತಾರೆ. ಈಗ ಸರ ನಿರಂತರ ನಾವು ಈಗ APMC ಯಾರ್ಡ್ನಲ್ಲಿ ಈ ಒಂದು ರೀತಿಯಾದಂಥ ಪದ್ಧತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ವ್ಯಾಪಾರಸ್ಥರು. ಅದರಲ್ಲಿ ಏನಾಗಿದೆ ಅಂತಂದರೆ ಹೊರಗಡೆ ರಾಜ್ಯದ ಮಾಲನ್ನು ತಂದು, ಅದು ರೈತರದ್ದು ಇರೋದಿಲ್ಲ, ನೇರವಾಗಿ ರೈತರದ್ದು ಇರೋದಿಲ್ಲ, ಅದು ಅಲ್ಲಿ ಮಧ್ಯವರ್ತಿಗಳು ರೈತರಿಂದ ಖರೀದಿ ಮಾಡಿ ಕಡಿಮೆಲಿ ಖರೀದಿ ಮಾಡಿ ಅಲ್ಲೂ ರೈತರಿಗೆ ಮೋಸ.
ಆ ನಂತರ ಈ ಮಾರುಕಟ್ಟೆಯಲ್ಲಿ ಕೆಲವೊಂದೇ ವ್ಯಾಪಾರಸ್ಥರು ಏನಿದಾರಲ್ಲ, ಅದು ವಿಶೇಷವಾಗಿ ಶಿವಮೊಗ್ಗದಿಂದ ಬಂದಂಥವರು, ಬೆಂಗಳೂರಿಂದ, ಆನಂತರ ಹುಬ್ಬಳ್ಳಿಯಿಂದ ಅನ್ನೋಂಥದ್ದು 3-4 ಮಂದಿ ಇದರ ಲೀಸ್ಟನ್ನು ನಾವು ಈಗ APMC ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಅವರು ಆ ಮಾಲನ್ನು ಇಲ್ಲಿ ಸ್ಥಳೀಯ ರೈತರ ಮಾಲೇನು ಬರ್ತವೆ, ಈಗ ಉದಾಹರಣೆಗೆ ಗಜರಿ, ಆ ಬೆಳೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮಾಲನ್ನು ತಂದು ಕಡಿಮೆಲಿ ತಂದು ಇಲ್ಲಿ ಆ ದರವನ್ನು ಇಳಿಸಿ, ಈಗಾಗಲೇ 3,500 ಇತ್ತು, ಈಗ 300ಕ್ಕೆ ಬಂದಿದೆ, 250ಕ್ಕೆ ಬಂದಿದೆ. ಈ ರೀತಿ ಮಾಡಿ 250ರಿಂದ ಖಾಯಂ ಅವರು ವ್ಯಾಪಾರ ಮಾಡುವಂಥದ್ದು. ಈ ರೀತಿಯಾದಂಥ ಮೋಸ, ಯಾಕಂತಂದರೆ ಇಲ್ಲಿ ಮಧ್ಯವರ್ತಿಗಳು ಈ ರೀತಿಯಾದಂಥ ಮೋಸ ಮಾಡಿದ್ರೆ ರೈತರಿಗೆ ನಿರಂತರವಾಗಿ ಹಾನಿ ಆಗ್ತದೆ. ಇದಕ್ಕೆ ನೋಡಿ, ಉಳ್ಳಾಗಡ್ಡೆ ಆಗಿದೆ, ಬಟಾಟೆ ಆಗಿದೆ, ಆನಂತರ ಗೆಣಸು, ವಿಶೇಷವಾಗಿ ಗೆಣಸು, ಆನಂತರ ಎಲ್ಲ ತರಕಾರಿ, ಇವತ್ತು ನಾವು ಗಜರಿ ಇಡ್ತಿದ್ದೇವೆ, ಗಜರಿ ಆಗ್ತಾ ಇದೆ. ಹಾಗೆ ಎಲ್ಲ ತರಕಾರಿಗಳು ಹೆಚ್ಚು ಕಡಿಮೆ ಇವತ್ತು. ಆನಂತರ ನೀವು ಒಟಾಣೆ ನೋಡಿ, ಅಲ್ಲಿಂದ ರೈತರಿಂದ ಕಡಿಮೆ ತಂದು ವ್ಯಾಪಾರಸ್ಥರು ಇಲ್ಲಿ ಬೆಳೆದಂಥ ರೈತರಿಗೆ ದರವನ್ನು ಇಳಿಸೋದ್ರಿಂದ ರೈತರಿಗೆ ಹಾನಿ ಆಗ್ತದೆ. ಅದೇ ಆ ದರದಿಂದನೇ ಇವರು ಅವಾಲು ಮಾಡ್ತಾರೆ, ಅಥವಾ ಅವಾಲು ಮಾಡದೆ ರೈತರಿಗೆ ಮೋಸ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ. ಈ ಕಡಿಮೆ ದರದಲ್ಲಿ ಈಗ ನೋಡ್ರಿ, 350ಕ್ಕೆ ಹೋಗುವಂಥದ್ದು 200 ರೂಪಾಯಿಗೆ ಹೋದರೆ ಏನು, ಅದನ್ನೇ ದರವನ್ನು ಕಂಟಿನ್ಯೂ ಮಾಡ್ತಾರೆ ಇವರು. ನಿನ್ನೆ ನಾವು ನೋಡಿದ ಪ್ರಕಾರ 4 ಇಂಥ ಬೊಲೆರೋ ಗಾಡಿ ಬಂದದ್ದನ್ನು ನಾನು ನೋಡಿದ್ದೇವೆ, ಆಯಿತಾ, 4 ಬಂದಿತ್ತು. ಅಂದರೆ ಇವತ್ತು ಈಗಾಗಲೇ 2 ನಾವು ಹಿಡಿದಿದ್ದೇವೆ. ಅಲ್ಲಿ 2 APMC ಯಾರ್ಡ್ನಲ್ಲಿ 52, 31 ಅಂತ 3-4 ಅಂಗಡಿಗಳಿದ್ದಾವೆ, ಅಲ್ಲಿ ಖಾಲಿ ಮಾಡಿದ್ದಾರೆ. ಅದನ್ನು ಖಾಲಿ ಮಾಡಿದ್ದಾರೆ. ಅದು ರೈತರಿಗೆ ಮೋಸ ಅಲ್ವಾ? ನಾವು ಪ್ರಕಾಶ್ ನಾಯಕ್, ಕರ್ನಾಟಕ ರಾಜ್ಯ ರೈತ ಸಂಘ. ಈ ಪ್ರತಿ ಸಲ ನಾವು ಇದೇ ಮಾಡಬೇಕಾ ಸರ್? ಸರ್ ನೋಡಿ, ಇಲ್ಲಿ ನಾನು ಬೆಳಗ್ಗೆ 4:30ಯಿಂದ ಇಲ್ಲೇ ಇದ್ದೀನಿ. 4:30ಯಿಂದ ನೋಡಾತೀನಿ, ಇಲ್ಲಿ ಗೇಟ್ ಏನಿದೆ APMC ಗೇಟಲ್ಲಿ ಯಾವುದೇ ರೀತಿಯಾದ ಒಂದು ಗಾಡಿಯನ್ನು ತಪಾಸಣೆ ಮಾಡ್ತಾ ಇಲ್ಲ. ಮತ್ತು ಎಲ್ಲ ಆರಾಮಾಗಿ ಅವರು ತಮ್ಮಷ್ಟಕ್ಕೆ ತಾವು ಬರ್ಬೋದು, ತಮ್ಮಷ್ಟಕ್ಕೆ ತಾವು ಹೋಗ್ಬೋದು. ಯಾವುದೇ ರೀತಿಯಾದ ಎಂಟ್ರಿಯನ್ನು APMC ಅಧಿಕಾರಿಗಳು ಇಲ್ಲಿ ಮಾಡ್ತಾ ಇಲ್ಲ. ಸೆಕ್ಯೂರಿಟಿ ಇಲ್ಲಿ ಸಂಪೂರ್ಣ ವಿಫಲವಾಗಿದೆ. ಮತ್ತು ನಾವು ಆಲ್ರೆಡಿ APMC ಸೆಕ್ರೆಟ್ರಿ ಅವರಿಗೆ 2-3 ಬಾರಿ ಮನವಿಯನ್ನು ಕೊಟ್ಟಿದ್ದರೂ ಕೂಡ APMC ಸೆಕ್ರೆಟ್ರಿ ಇಲ್ಲಿ ನಿಗಾ ವಹಿಸೋಕ್ಕೆ ರೆಡಿ ಇಲ್ಲ. ಆದ್ದರಿಂದ ದಯಮಾಡಿ ನಾವು ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೇವೆ ಅಂದರೆ, ರೈತರನ್ನು ನೀವು ಬೇಕಂತಲೇ ಅವರನ್ನು ಸಾಯಿಸಲಿಕ್ಕೆ ನೀವು ಹೊರಟಿದ್ದೀರಿ. ಯಾಕಂದರೆ ಇಲ್ಲಿ ಮೇಲ್ನೋಟಕ್ಕೆ ಗಜರಿ ಮಾತ್ರ ಕಂಡು ಬಂದಿದೆ, ಆದರೆ ಗಜರಿ ಇರ್ಬೋದು, ಸಿಹಿಗೆಣಸು ಇರ್ಬೋದು, ಮಿರ್ಚಿ ಇರ್ಬೋದು, ಆಮೇಲೆ ಯಾವುದು ವಟಾಣಿ, ಈ ರೀತಿ ಹಲವಾರು ಇಲ್ಲಿ ಬೆಳೆಗಳನ್ನು ತೆಗೆದುಕೊಂಡು ಬಂದು ಹೊರ ರಾಜ್ಯದಿಂದ ಇಲ್ಲಿಗೆ ತಂದು ಕಡಿಮೆ ಬೆಲೆಗೆ ಮಾರಿ ಇಲ್ಲಿ ರೈತರನ್ನು ಸಾಯಿಸ್ತಕ್ಕಂಥ ಕೆಲಸವನ್ನು ನಿರಂತರ ಇಲ್ಲಿ ವ್ಯಾಪಾರಸ್ಥರು ಮಾಡ್ತಾ ಬರ್ತಿದ್ದಾರೆ. ಇಲ್ಲಿ ಬೆಳಗಾವಿ ವ್ಯಾಪಾರಸ್ಥರನ್ನ ಹೊರತುಪಡಿಸಿ ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಅಲ್ಲಿ ವ್ಯಾಪಾರಸ್ಥರು ಇಲ್ಲಿ ಮೂಲ ಕೇಂದ್ರ ಸ್ಥಾನವನ್ನು ಬೆಳಗಾವಿಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ದಯಮಾಡಿ ನಾವು APMC ಅಧಿಕಾರಿಗಳಿಗೆ ಹೇಳ್ತಂದ್ರೆ, ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂದ್ರೆ ಇವತ್ತೇ ಈ APMC ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದ್ರ ಮೂಲಕ ಈ ಗಾಡಿಗಳನ್ನು ಸೀಸ್ ಮಾಡಿ ಇದನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಬೇಕಂತೇಳಿ ನಮ್ಮದು ಒತ್ತಾಯ ಇದೆ. ಹೌದು, ಇಲ್ಲಿ ಸರ್ ಇಲ್ಲಿ ನೋಡಿ, ಜೈ ಕಿಸಾನದಲ್ಲೂ ನಾವು 2 ಬಾರಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ತಮ್ಮ ಮಾಧ್ಯಮದ ಮೂಲಕ ಇಡೀ ಕರ್ನಾಟಕ ನಾವು ತಿಳಿಸಿದ್ವಿ. ಆದರೆ ಇಲ್ಲಿ ಬಂದಂಥ ಜೈ ಕಿಸಾನ್ ವ್ಯಾಪಾರಸ್ಥರಾಗಿರ್ಬೋದು, APMC ವ್ಯವಸ್ಥೆ ಇಲ್ಲೇ 2 ಬಣಗಳನ್ನು ಮಾಡ್ಕೊಂಡಿದ್ದಾರೆ. ಇವರು ತರಿಸ್ತಿದ್ದಾರೆ, ಅವರು ತರಿಸ್ತಾರೆ, ಒಬ್ಬರ ಮೇಲೆ ಒಬ್ಬರು ಅಪವಾದನೆ ಹೇಳ್ತಾರೆ. ಈಗ ನಮಗೆ ಸಿಕ್ಕಿದ್ದು ಇಲ್ಲಿ ಜೈ ಕಿಸಾನ್ ವ್ಯಾಪಾರಸ್ಥರು 2 ವೆಹಿಕಲ್ಗಳು ಸಿಕ್ಕಿದ್ದು. ಆಗ ಅವ್ರು ಏನು ಹೇಳ್ತಾರೆ, ಬರೀ ನಮ್ಮ ಗಾಡಿಯನ್ನು ನೀವು ಅಷ್ಟೇ ಹಿಡಿತಾ ಇದ್ದೀರಾ, 52 ನಂಬರಲ್ಲಿ 36, 31 ಈ ರೀತಿ ಅವರೇ ಅಂಗಡಿಯ ಸಂಖ್ಯೆಗಳನ್ನು ಹೇಳ್ತಕ್ಕಂಥ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಹಾಂ, 2 ಇವ್ರು ವ್ಯಾಪಾರಸ್ಥರು ಸೇರ್ಕೊಂಡು ರೈತರಿಗೆ ಮಣ್ಣು ಮುಗಿಸ್ತಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ನೋಡಿ ಇಲ್ಲಿ ನಿದ್ದೆ ಹೊಡಿತಿದ್ದಾರೆ. ಅವರು ವಿಶ್ವನಾಥ್ ರೆಡ್ಡಿ ಏನು ಸೆಕ್ರೆಟ್ರಿ ಅದಾರಲ್ಲ, ಅವ್ರಿಗೆ ಆಲ್ರೆಡಿ ಎಡಿಷ್ನಲ್ ಚಾರ್ಜ್ ಹೊಂದಿದೆ. ಅವರಂತೂ ಯಾವುದೇ ರೀತಿಯಾದ ಕಾಳಜಿಯನ್ನು APMC ದಯಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ದಯಮಾಡಿ ಅವ್ರನ್ನ ವರ್ಗಾವಣೆ ಮಾಡಿಬಿಡ್ರಿ. ಇಲ್ಲಕ್ಕೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇರಲಿಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮನೆಗೆ ಹೋಗಿಬಿಡಕ್ಕೆ ಹೇಳಿ. ಕಿಶನ್ ನಂದಿ, ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಕಾರ್ಯದರ್ಶಿ. ಬರುವಂಥ ಗಜರಿಗಳ ಸಂಬಂಧ ನಾವು ಎಲ್ಲ ವರ್ತಕರಿಗೆ ನೋಟಿಸನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮ ಗೇಟ್ನಲ್ಲಿ ಹೊರ ರಾಜ್ಯದಿಂದ ಬರುವಂಥ ಗಜರಿಗಳನ್ನ ಒಳಗಡೆ ಬಿಡಬೇಡ್ರಿ ಅಂತೇಳಿ ನಮ್ಮ ಸೆಕ್ಯೂರಿಟಿಗಳಿಗೆ ಹೇಳಿ ಆದಷ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ತಡೆ ಹಿಡಿದಿದ್ದೀವಿ. ಆದಾಗಿ ಇವತ್ತು ಕಣ್ತಪ್ಪಿನಿಂದ 1-2 ಗಾಡಿ ಬಂದಾವ. ಇದ್ರ ಬಗ್ಗೆ ಕ್ರಮ ತೊಗೊಂಡು ಅವ್ರು ಯಾರು ಹೊರ ರಾಜ್ಯದಿಂದ ಏನು ವ್ಯಾಪಾರಿಗಳು ಗಜರಿ ತರಿಸ್ತಾರ ಅವ್ರ ಮೇಲೆ ನೋಟಿಸ್ ಕೊಟ್ಟು ಅವ್ರ ಲೈಸೆನ್ಸ್ ರದ್ದು ಮಾಡೋಕೆ ಕ್ರಮ ವಹಿಸ್ಕೊಳ್ತೀವಿ. ಈಗ ಈರುಳ್ಳಿ ಮತ್ತು ಗೆಣಸು, ಬಟಾಟೆ ಅವಾಗ ಹೆಚ್ಚಿನ ಪ್ರಮಾಣದಲ್ಲಿ ಗೇಟ್ನಲ್ಲಿ ಗಾಡಿಗಳು ಬರ್ತಾ ಇರೋದ್ರಿಂದ ಯಾವುದೋ 1-2 ಗಾಡಿ ಹಿಂದೆ ಮುಂದಾಗಿ ಒಳಗಡೆ ಬಂದವ್ರಿ ಇವು ಗಾಡಿಗಳು.
ನಮ್ಮಲ್ಲಿ ಎಲ್ಲ ಗಾಡಿಗಳು ಎಂಟ್ರಿ ಗೇಟ್ನಲ್ಲಿ ಆಗ್ತಾವ. ಅಲ್ಲ, ಜೈ ಕಿಸಾನ್ ಅಂತೇನಲ್ಲ, ನಮ್ಮ ಅಲ್ಲ ಎರಡದಲ್ಲೇ ವ್ಯಾಪಾರ ಆಗ್ತಾ ಇದೆ. ಹಂಗೆ ಬನ ಅಂತೇಳಿ ಅವ್ರವ್ರು ಮಾಡ್ಕೊಂಡಿದ್ದಿದೆ. ಅದು ನಮ್ಮ APMCಗೆ ಏನು ಸಂಬಂಧ ಇಲ್ಲ. ಅದು ಈಗ ಸದ್ಯ ಅಂತೂ ಅವರು ಇಲ್ಲಿ ಸಂಡೇ ಮಾರ್ಕೆಟ್ನಲ್ಲಿ ಜೈ ಕಿಸಾನ್ ಅಂತೇಳಿ ಏನು ಅಂತಿದ್ರು, ಅವ್ರು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಮೂಲ ನಮ್ಮ ಮಾರ್ಕೆಟಿನಲ್ಲಿ ನಮ್ಮ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಹೌದು, ಅದು ಕ್ರಮ ವಹಿಸ್ತಾ ಇದೆ. ಜಿಲ್ಲಾಡಳಿತದಿಂದ ಮಾರ್ಗದರ್ಶನದಲ್ಲಿ ಅದನ್ನು ಕ್ರಮ ವಹಿಸ್ತಾ ಇದ್ದೀವಿ. ಆಗುತ್ತಾರೆ ಅದು ಶೀಘ್ರದಲ್ಲಿ. ಸಂಜಯ್ ಮಳವಾಡೆ ಅಂತೇಳಿ ಸಹಾಯಕ ಕಾರ್ಯದರ್ಶಿ.